ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ತೀವ್ರ ಖಂಡನೆ ವ್ಯಕ್ತಪಡಿಸಿ ಆಲ್ ಇಂಡಿಯಾ ಅಗ್ರಿಕಲ್ಚರಲ್ ವರ್ಕರ್ಸ್ ಯೂನಿಯನ್ ಸಂಘದ ಕಾರಟಗಿ ತಾಲೂಕಿನ 2ನೇ ಸಮ್ಮೇಳನವು ಮರ್ಲನಹಳ್ಳಿಯಲ್ಲಿ ಜರುಗಿತು. ಸಮ್ಮೇಳನದಲ್ಲಿ ಮಾತನಾಡಿದ ಎಐಎಡಬ್ಲ್ಯೂಯು ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಹೊಸ್ಕೇರ್, ಗ್ರಾಮೀಣ ಬಡವರು, ಕೃಷಿ ಕಾರ್ಮಿಕರು ಮತ್ತು ರೈತರಿಗೆ ಸರ್ಕಾರದ ನೀತಿಗಳು ಅನ್ಯಾಯ ಮಾಡುತ್ತಿರುವುದಾಗಿ ಖಂಡಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ದುರ್ಬಲಗೊಳಿಸುವ ಕ್ರಮಗಳನ್ನು ತಕ್ಷಣ ನಿಲ್ಲಿಸಿ ಗ್ರಾಮೀಣ ಕಾರ್ಮಿಕರಿಗೆ ಕನಿಷ್ಠ 200 ದಿನಗಳ ಉದ್ಯೋಗ ಖಾತ್ರಿ ನೀಡಬೇಕೆಂದು ಆಗ್ರಹಿಸಿದರು. ಜೊತೆಗೆ ಕೃಷಿ ಕಾರ್ಮಿಕರಿಗೆ ಸಮರ್ಪಕ ವೇತನ ನೀಡುವಂತೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅಗತ್ಯವಾದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಎಂಬಿ ನಾಡಗೌಡ ಮಾತನಾಡಿ, ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಜೀವನೋಪಾಯದ ಸಂಕಷ್ಟಗಳಿಂದ ಗ್ರಾಮೀಣ ಜನರು ಸಂಕಷ್ಟಕ್ಕೆ ಸಿಲುಕಿರುವ ಸಂದರ್ಭದಲ್ಲಿ ಸರ್ಕಾರ ಕಾರ್ಮಿಕ ಹಾಗೂ ರೈತಪರ ನೀತಿಗಳನ್ನು ಜಾರಿಗೆ ತರಬೇಕಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ಕಾನೂನುಗಳನ್ನು ಬಲಪಡಿಸಿ ಭೂಹೀನ ಕೃಷಿ ಕಾರ್ಮಿಕರಿಗೆ ಭೂಮಿ ಹಂಚಿಕೆ ಮಾಡಬೇಕೆಂದು ನಾಯಕರು ಒತ್ತಾಯಿಸಿದರು. ಕಾರ್ಮಿಕರು ಮತ್ತು ರೈತರಿಗೆ ಹಾನಿಕಾರಕವಾಗುವ ಯಾವುದೇ ನಿರ್ಧಾರಗಳನ್ನು ಸಂಘವು ತೀವ್ರವಾಗಿ ವಿರೋಧಿಸಲಿದೆ ಎಂದು ಎಚ್ಚರಿಕೆ ನೀಡಿದರು. ಗ್ರಾಮೀಣ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಸಂಘಟಿತರಾಗಿ ಹೋರಾಡಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಎಐಎಡಬ್ಲ್ಯೂಯು ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಹೊಸ್ಕೇರ್, ಸಿಐಟಿಯು ರಾಜ್ಯ ಕಾರ್ಯದರ್ಶಿ ನಿರುಪಾದಿ ಬೆಣಕಲ್, ಎಂಬಿ ನಾಡಗೌಡ, ಹುಸೇನಪ್ಪ ಕನಕಗಿರಿ, ಸುಂಕಪ್ಪ ಗದಗ್ ಮತ್ತು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. 5 ವರ್ಷ ಆಯ್ತು. 5 ವರ್ಷದಲ್ಲಿ ಮನೆ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆಯ್ತಂದ್ರೆ ಒಂದೊಂದು ಮನೆಯಲ್ಲಿ 4-4 ಜನ ವಾಸ ಮಾಡ್ತಿದಾರ. 4-4 ಜನ ವಾಸ ಮಾಡುವಂತಕ್ಕಂಥ ಮನೆಯಲ್ಲಿ 4 ಜನ ಅಣ್ಣ ತಮ್ಮಗಳು ಒಂದೇ ಮನೆಯಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ಜಾಗ ಇಲ್ಲ. ಜಾಗ ಕೊಡ್ಕೊಳ್ಬೇಕಂದ್ರೆ 70,000, 80,000, 90,000, 1 ಲಕ್ಷ. ನಿಮ್ ಕಡೆ ಎಷ್ಟಿದೆ ಗೊತ್ತಿಲ್ಲ. ಬೆಂಗಳೂರಲ್ಲಿ 4 ಲಕ್ಷ ಇಲ್ದನೆ, ಅದು ದೂರದಲ್ಲಿ ಹಳ್ಳಿಗೆ ಹೋದ್ರೆ 4 ಲಕ್ಷ ಇಲ್ದಾನೆ ಮನೆ ಸಿಗದೆ. ಆ ರೀತಿಯಾಗಿದೆ ಮನೆಗಳು. ಅದಕ್ಕೆ ನಾವೇನ್ ಹೇಳ್ತಿದ್ದೀವಿ, ಕೂಲಿಕಾರ ಸಂಘದವ್ರು ಏನ್ ಹೇಳ್ತಿದ್ದೀವಿ, ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕೂಲಿಕಾರಿಗೆ ಆಶ್ರಯ ಯೋಜನೆ ಮನೆಯಲ್ಲಿ, ಬಸವೇಶ್ವರ ಯೋಜನೆ ಮನೆಯಲ್ಲಿ, ಬಸವ ಯೋಜನೆಯಲ್ಲಿ ಗುಂಪು ಯೋಜನೆ ಮನೆಗಳನ್ನು ಕಟ್ಟಿಕೊಡ್ರಿ. ಗುಂಪು ಮಾತಾಡಬೇಕು. ಮಾತಾಡಿ ಗಾಂಜಿ ಹೋಗ್ಬೇಕು. ನಮಗೆ ಮಹಾತ್ಮ ಗಾಂಧಿ ಉಳಿಬೇಕು. ಹೆಸರು ನೀವೇನೋ ಚೇಂಜ್ ಮಾಡ್ಕೊಳ್ಳಿ. ಮಹಾತ್ಮ ಗಾಂಧಿ ಒಬ್ಬ ಈ ದೇಶಕ್ಕಾಗಿ ಹೋರಾಟ ಮಾಡಿದಂತ ಹೆಸರನ್ನ ನಿಮಗೆ ಬೇಕಾಗಿಲ್ಲ ಅಂತ ಹೇಳಿದಪ್ಪ, ಬೇಕಾದ್ರೆ ನೀವು ಬದಲಾಯಿಸ್ಕೊಳ್ಳಿ. ಆದ್ರೆ ಆ ಕಾಯ್ದೆನ ಯಾಕೆ ರದ್ದುಪಡಿಸಿದ್ರಿ ಅನ್ನುವಂತಕ್ಕಂಥ ಮಾತನ್ನ ಕೇಳಲಿಕ್ಕೆ ನಾವು ಹೋಗ್ಬೇಕಾಗ್ತಿದೆ ಅನ್ನುವಂತಕ್ಕಂಥ ಒಂದು ಮಾತು. ಮತ್ತೆ 2ನೇ ಮಾತು, ಇದು ಉದ್ಯೋಗ ಖಾತ್ರಿ ಸಂಬಂಧಪಟ್ಟಂತ ಮಾತು. ಇನ್ನೊಂದು ಕಡೆ ನಿವೇಶನ ಇಲ್ಲ, ಮನೆಗಳು ಇಲ್ಲ, ಬಡವರಿಗೆ ಮನೆಗಳಿಲ್ಲ. ಮನೆ 5 ವರ್ಷ 6 ವರ್ಷ ಆಯ್ತು, ಮನೆ ಯೋಜನೆ ಇಲ್ಲನೇ ಇಲ್ಲ, ಮನೆ ಮಂಜೂರಾತಿ ಇಲ್ಲನೇ ಇಲ್ಲ. ಯಾಕೆಂದ್ರೆ ಹಣ ಇಲ್ಲ. ಹಣ ಇಲ್ಲ ಅಂತಂದ್ರೆ ಅಪವಡ್ಡಿ ಯೋಜನೆ ಮನೆ ಆಶ್ರಯ ಯೋಜನೆ ಮನೆ ಪಟ್ಟ ಕೊಡಂತ ಕೆಲಸ ನಿಟ್ಟಿನಿ. ಸಾಗುವಳಿ ಚೀಟಿ ರೆಡಿ ಆಗಿದೆ. GPS ರೆಡಿ ಮಾಡಿದಾರ ಪಂಚಾಯತಿಯವರು, ಕಂದಾಯ ಇಲಾಖೆಯವರು GPS ರೆಡಿ ಮಾಡಿದಾರ. ಆದ್ರೆ ಮಾನ್ಯ ಸಚಿವರಿಗೆ, ಶಿವರಾಜ್ ತಂಗಡವರಿಗೆ ಸಮಯನೇ ಇಲ್ಲ. ಹಕ್ಕುಪತ್ರ ಕೊಡ್ಲಿಕ್ಕೆ ಸಮಯನೇ ಇಲ್ದಂಗಾಗಿದೆ. ಅವ್ರು ಅಷ್ಟು ಬಿಡುವಿಲ್ಲದ ಕೆಲಸ ಮಾಡ್ತಿದ್ದಾರೆ. ಯಾರಿಗೋಸ್ಕರ? ಬಡವರಿಗೋಸ್ಕರನ? ಬಡ ಜನತೆಗೋಸ್ಕರ ಬಿಡುವಿಲ್ಲದ ಕೆಲಸ ಮಾಡ್ತಿದ್ದಾರನ? ಬಡವರಿಗೆ ಮನೆ ಕಟ್ಸೋದ್ರ ಬಗ್ಗೆ ಮಾತಾಡ್ತಾರಿಲ್ಲ. ಭೂಮಿ ಹಕ್ಕುಪತ್ರ ಕೊಡೋದ್ರ ಬಗ್ಗೆ ಮಾತಾಡ್ತಾರಿಲ್ಲ. ಆದ್ರೆ ಇವರೆಲ್ಲವೂ ಸಹ ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಪರವಾಗಿ ನಿಂತ್ಕೊಂಡು
ಭೂಮಿ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾನಿದೆ, ಕೇಂದ್ರ ಸರ್ಕಾರ ಮುಂದಾಗ್ತಾನಿದೆ. ಭೂಮಿಯನ್ನ, ಸರ್ಕಾರ ಭೂಮಿಯನ್ನ ಇನ್ಫೋಸಿಸ್ ನಾರಾಯಣ ಕ್ರಿಯಾ ಯೋಜನೆ ತಯಾರು ಮಾಡಬೇಕು. ಫಾರಂ ನಂಬರ್ 6 ಕೊಟ್ಟ ಮೇಲೆ 15 ದಿವಸದ ಒಳಗಡೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಬೇಕು. ಕ್ರಿಯಾ ಯೋಜನೆ ತಯಾರು ಮಾಡಿ ಫಾರಂ ನಂಬರ್ 8 ಮತ್ತು 9 ಅನ್ನ ಕೊಟ್ಟ ಮೇಲೆ ಅವರಿಗೆ ಉದ್ಯೋಗ ಇಂತಲ್ಲಿ ಕೊಟ್ಟಿದ್ದೀವಿ, ಇಂತಲ್ಲಿ ಹೋಗು ಅಂತ ಹೇಳಿದಾಗ ಅವಾಗ ಅವ್ರಿಗೆ ಕೆಲಸದ ಕೊಡ್ತಾನಿದ್ರು, ಕೆಲಸ ಕೊಡ್ತಾನಿದ್ರು. ಆ ಕೆಲಸ ಕೊಡುವಂತಕ್ಕಂಥದ್ರಲ್ಲಿ ವರ್ಷಕ್ಕೆ 100 ದಿವಸ ಕಾಯ್ದೆಯಲ್ಲಿ ಕೆಲಸ ಕೊಡಬೇಕು ಅಂತ ಹೇಳಿದ್ರು. 100 ದಿವಸ ವರ್ಷದ ಉದ್ದಕ್ಕೂ ಕೆಲಸ ಕೊಡಬೇಕು ಅನ್ನುವಂತಕ್ಕಂಥದ್ದಿತ್ತು. ಆ ಉದ್ಯೋಗ ಕೊಡುವಂತಕ್ಕಂಥದ್ರಲ್ಲಿ ವಿಳಂಬ ಆಯ್ತಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅಂತ ಹೇಳಿತ್ತು. ನಿರುದ್ಯೋಗ ಭತ್ಯೆಯನ್ನ ಕೊಡಬೇಕು ಅನ್ನುವಂತಕ್ಕಂಥ ಕಾನೂನಿತ್ತು. ಅದು ಸರ್ಕಾರದ ಕಾನೂನಿತ್ತು, ಮೂಲಭೂತ ಹಕ್ಕಾಗಿತ್ತು. ಅದು ಕಡ್ಡಾಯವಾಗಿ ನಿರುದ್ಯೋಗ ಭತ್ಯೆ ಕೊಡೋದು ಬರ್ತಿದೆ ಅಂತೇಳಿ ಪಂಚಾಯತಿಯವ್ರು ಏನಪ್ಪ ಉದ್ಯೋಗನ ಕ್ರಿಯಾ ಯೋಜನೆ ತಯಾರು ಮಾಡಿ ಕೊಟ್ಬಿಡ್ತಿದ್ರು. ಅದು ಕೆಲವು ಟೈಮಲ್ಲಿ ಹೋರಾಟ ಮಾಡಿ ಪಡ್ಕೊಳ್ತಾನೆ ಇದ್ವಿ. ಅದ್ರ ಜೊತೆಗೇನೆ ಮೂಲ ಸೌಕರ್ಯ ಆಗಿರ್ತಕ್ಕಂಥ ಇದನ್ನ ಪೆಂಡಲ್ ಅನ್ನ ಕೆಲಸ ಸ್ಥಳದಲ್ಲಿ ಪೆಂಡಲ್ ಹಾಕ್ಬೇಕು ಅಂತ ಹೇಳಿತ್ತು. ಭೂಮಿನ ದೊಡ್ಡ ದೊಡ್ಡ ಬಂಡವಾಳ ಕೊಡ್ತಾ ಇದ್ದಾರೆ. 1000 ಎಕರೆ ಕೊಡ್ತಾರ. ಒಂದು ಫ್ಯಾಕ್ಟ್ರಿ ಓನರ್ಗೆ 1000 ಎಕರೆ ಭೂಮಿ ಕೊಡ್ತಾರ. ಅದು ಒಬ್ಬ ಕೂಲಿಕಾರ ಭೂಮಿ ಹಿಡ್ಕೊಂಡು ಒಂದು ಭೂಮಿ ಕೊಡೋಕ್ಕಾಗಲ್ಲ. ಯಾವನ MLA ಹಿಡ್ಕೊಂಡು ಓಡಿಸ್ತಾರೆ. ಇಂಥದ್ದು ಬಹಳ ಹೆಚ್ಚು ಈ ಭಾಗದಾಗ ನಡೀತಾ ಇದೆ. ಈಗ ಈ ಭಾಗದಾಗ ಕೂಲಿಕಾರ ಸಂಘ ಕಟ್ಟಲಿಕ್ಕೆ ಮತ್ತು ಜವಾಬ್ದಾರಿ ಜಾಸ್ತಿ ಇದೆ. ಉದ್ಯೋಗ ಖಾತ್ರಿ ವಿಷಯದಲ್ಲಿ, ಕೂಲಿಕಾರ ವಿಷಯದಲ್ಲಿ ಕೂಲಿಕಾರರು ಕೂಲಿ ಸಿಗಲಾರ್ದಂತೆ ಮಂಗಳೂರು ಬೆಂಗಳೂರು ಹೋಗ್ತಕ್ಕಂಥ ಪರಿಸ್ಥಿತಿಗಳು ಕಣ್ಣಿಗೆ ಕಾಣ್ತಾ ಇದ್ದಾವೆ. ಭಾಳಷ್ಟು ಜನ ಈ ಕಡೆ ಭಾಗದಾಗ ಮಂಗಳೂರು ಬೆಂಗಳೂರು ಹೋಗ್ತಾರೆ ಕೂಲಿ ಮಾಡಲಿಕ್ಕೆ. ಆ ಪರಿಸ್ಥಿತಿ ಭಾಗ ತಾಂಡಾಡ್ತಾ ಇದೆ. ನಮ್ದು ಏನು ಅರ್ಧ ನೀರಾವರಿ ಪ್ರದೇಶ ಅದರ ಅರ್ಧ ಹೊರಭೂಮಿ ಮಳೆ ಆಧರಿಸಿದ ಪ್ರದೇಶ ಇದೆ. ಹೀಗಾಗಿ ನಾವು ಕೂಲಿಕಾರ ಹೆಚ್ಚಿದ್ವಿ, ಭೂಮಿ ಕಡಿಮೆ ತರದಿ ನಾವು. ಈ ನೀರಾವರಿ ಪ್ರದೇಶ ಆಗಿರ್ಬೋದು, ಆದರೆ ನೀರಾವರಿ ಪ್ರದೇಶದಲ್ಲಿ ಭೂಮಿ ಇರಲಾರ್ದ್ರೆ ನಾವು ಜಾಸ್ತಿ ತಂದಿದ್ದೀವಿ. ಹೆಚ್ಚು ಕಡಿಮೆ ಭೂಮಿ 1 ಎಕರೆ 2 ಎಕರೆ 3 ಎಕರೆ ಇರ್ಬೋದು ನಮಗೆ. ಅದು ಭೂಮಿ ಇರಲಾರ್ದ್ರೆ ಜಾಸ್ತಿ ಜನ ಇದ್ದೀವಿ ನಾವೆಲ್ಲ ಕೂಲಿಕಾರರು. ಹಿಂಗಾಗಿ ಕೂಲಿಕಾರರು ಪ್ರತಿಯೊಂದು ಹಳ್ಳಿಯಲ್ಲಿ ಮುಂದಿನ ದಿನದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಸಹ ಕೂಲಿಕಾರರಿಗಳಾದ ಊರಿಲ್ಲ, ಸಣ್ಣ ಪುಟ್ಟ ರೈತರಿಗಳಾದ ಊರಿಲ್ಲ. ಆ ಊರುಗಳಲ್ಲಿ ಸಣ್ಣ ಪುಟ್ಟ ರೈತರು ಮತ್ತು ಕೂಲಿಕಾರರು ಒಂದಾಗಿ ಸರ್ಕಾರದ ಎನರ್ಜಿಯಾಗಿ ಹೋರಾಟ ಮಾಡಬೇಕು, ಮನೆ ನಿವೇಶನಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ಈ ಒಂದು ಸಮ್ಮೇಳನ ಮೇಲೆ ಇದೆ, ಈ ಒಂದು ನಿಮ್ಮ ಈ ಬಂದರದ ಪ್ರತಿನಿಧಿಗಳ ಮೇಲಿದೆ. ಅದನ್ನು ಮುಂದೆ 3 ವರ್ಷದೊಳಗಾಗಿ ಇವತ್ತಿನ ಇರ್ತಕ್ಕಂಥ ಶಕ್ತಿನ ಡಬಲ್ ಮಾಡುವುದು ಅನಿವಾರ್ಯತೆ ಇದೆ. ನಮ್ಮ ಕೂಲಿಕಾರರ ಸಂಘಟನೆ ಶಕ್ತಿ, ಕೂಲಿಕಾರ ಶಕ್ತಿ ಏನಾದರೂ ಡಬಲ್ ಆಗಲಂದ್ರೆ ಮುಂದಿನ ದಿನದಲ್ಲಿ ಕೂಲಿಕಾರಾಗಿರೋಕ್ಕಾಗಲ್ಲ. ನಾವು ನೀವು ಕೂತ್ಕೊಂಡು ಮಾತಾಡೋಕೆ ಆಗಲ್ಲ. ಒಂದು ಹೋರಾಟ ಸಹ ಮಾಡಲಾರದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ತಂದಿದೆ. ಕಾರ್ಮಿಕರಿಗಾಗಲೇ ಒಂದು ಹಂತ ತಂದಿಟ್ಬಿಟ್ರೆ ಹೋರಾಟ ಮಾಡಲಾರ ಪರಿಸ್ಥಿತಿ ತಂದಿಟ್ಟಿದಾರ. ಕಾರ್ಮಿಕರ ಕಾಯ್ದೆನ ನಾವು ಕೊಡ್ ಮಾಡಿಟ್ಟಿದ್ದಾರ. ನಮಗೆ ಧ್ವನಿ ಇಲ್ದಂಗೆ ಮಾಡ್ಯಾರ. ನೆಕ್ಸ್ಟ್ ಇದು ಕೂಲಿಕಾರ ರೈತರಿಗೆ ಇವತ್ತು ಅವ್ರಿಗೆ ಬೆನ್ನೆಲುಬಿಲ್ಲದ ಮಾಡೋ ಪರಿಸ್ಥಿತಿ ಈಗ ತಂದಿಟ್ಟಿದ್ದಾರೆ. ಹಿಂಗಾಗಿ ನಾವು ನೀವು ಒಂದಾಗಿ ಹೋರಾಟ ಮಾಡೋದು ಅನಿವಾರ್ಯತೆ ಇದೆ. ಕೂಲಿಕಾರರು, ರೈತರು, ಕಾರ್ಮಿಕರು ಇಡೀ ದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲೆಯಲ್ಲಿ ನಾವು ನೀವು ಕೂಡಿ ಈ ಸರ್ಕಾರದ ಧೋರಣೆಗಳನ್ನ ಹಿಮ್ಮೆಟ್ಟಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಕಾಂಗ್ರೆಸ್ ಬಿಜೆಪಿಯವರಿಗೆ ಅವ್ರು ಏನಿಲ್ಲ, ಚುನಾವಣೆ ಬಂದಾಗ ಮಾತ್ರ ಅವರು ಓಟಿಗೋಸ್ಕರ ಬರ್ತಾರ. ಹಿಂದೂ ಮುಸ್ಲಿಂ ಕ್ರೈಸ್ತರ ಅದು ಇದನ್ನು ಹೇಳ್ಕೊಂತ ಓಟ ಬರ್ತಾರ. ಆದ್ರೆ ನಿಮ್ಮ ಜೆಂಡ, ನಿಮ್ಮ ಕೂಲಿಕಾರ ಜೆಂಡ ಇರೋದು 5 ವರ್ಷ ಅಲ್ಲ, ಪ್ರತಿ ದಿನಗಳು ಸಹ ನೀವು ಜನಗಳ ಮಧ್ಯೆ ಇರ್ತೀರಿ. ನಿಮ್ಮೂರಿನ ದೊಡ್ಡ ದೊಡ್ಡ ಶ್ರೀಮಂತರ ಗುಲಾಮರಾಗಿ ಅವ್ರು ಹೇಳಿದಷ್ಟು ಕೂಲಿಗೆ ನೀವು ಕೆಲಸ ಮಾಡಬೇಕಾದಂಥ ವಾತಾವರಣವನ್ನ ನಮ್ಮ ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿದ್ದಾರೆ. ಅವರು ಜಯರಾಮದಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ರೈತರ ವಿರೋಧಿಯಾಗಿ ಯೋಜನೆಯನ್ನ ತರ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ರೈತರಿಗೆ ಪೂರಕವಾಗಿ ಯೋಜನೆಯನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿ. ರೈತರಲ್ಲಿ ಕೆಲಸ ಇಲ್ಲ ಅಂದಾಗ ಮಾತ್ರ ನಿಮ್ಗೆ ಕೂಲಿ ಕೆಲಸ ಕೊಡಬೇಕು ಅಂತ ಹೇಳಿ. ರೈತರು ಅವ್ರ ಕೆಲಸ ಐತೆ ಅಂದ್ರೆ ನಿಮ್ಗೆ ಗ್ರಾಮ ಪಂಚಾಯತಿಗಳಿಗೆ ಕೆಲಸ ಕೊಡೋದೇ ಇಲ್ಲ. ಕೊಡಬೇಕು ಅನ್ನೋ ನಿಯಮನೂ ಈಗಿಲ್ಲ. ಕಡ್ಡಾಯವಾಗಿ ಕೆಲಸ ನಿಮ್ಗೆ ಫಾರ್ಮ್ ನಂಬರ್ 6 ಹಾಕಿದ್ಮೇಲೆ ಕಡ್ಡಾಯವಾಗಿ ಕೆಲಸ ಕೊಡಬೇಕು ಅಂತ ಹಿಂದಿತ್ತಲ್ಲ.
ಈಗ ನೀವು ಗ್ರಾಮ ಪಂಚಾಯತ್ ಮುಂದೆ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತ್ಗೆ ಯಾವ ಅಧಿಕಾರನೂ ಇಲ್ಲ. ಉದ್ಯೋಗ ಕೊಡಬೇಕು ಅನ್ನೋ ಹಕ್ಕನ್ನ ಕಿತ್ಕೊಂಡ್ಮೇಲೆ ನೀವು PDO ಆಗಲಿ ಅಥವಾ ಅಲ್ಲಿರುವಂಥ ಸ್ಟಾಫನ್ನಾಗಲಿ ಕೇಳಿದ್ರೆ ನಾವು ಮೇಲೆ ಕಳಿಸಿದ್ವಿ, ಅದು ಅಪ್ರೂವಲ್ ಆಗಿ ಬಂದರೆ ಕೆಲಸ ಕೊಡ್ತೀವಿ, ಇಲ್ಲ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.